ಈಗ ನೋಡ್ರಿ ಫ್ರೆಂಡ್ಸ್, ನಾನು ಮಧ್ಯಾಹ್ನದಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ. ಮಧ್ಯಾಹ್ನ ಅಂದ್ರೆ 4 ಆಗೈತೆ ರೀ. ಇವತ್ತು ಏನು ನಮ್ಮ ಮನೆಯಲ್ಲಿ ವಿಶೇಷತೆ ಐತೆ ಅಂತಂದ್ರೆ ರವಾದುಂಡಿ ಮಾಡ್ಬೇಕಂತ ಮಾಡೀನಿ ರೀ. ನಾನು ರವಾದುಂಡಿ ಪಾಕ ಇಲ್ದೇ ರವಾದುಂಡಿ ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಇವತ್ತು ನಾನು ರವಾದುಂಡಿ ಮಾಡ್ಬೇಕಂತ ಅನ್ಕೊಂಡೀನಿ ರೀ. ರವಾದುಂಡಿ ಮಾಡಾಕ್ರಿ ಒಂದು ಅರ್ಧ ಕಿಲೋ ಅಷ್ಟು ಸಣ್ಣ ರವೆ ತೊಗೊಂಡಿನಿ ರೀ. ಉಪ್ಪಿಟ್ಟು ರವೆ ರೀ, ಸಣ್ಣ ರವೆ ರೀ, ಅದನ್ನು ತೊಗೊಂಡಿನಿ ರೀ. ಮತ್ತು ಒಂದು ವಾಟ್ಗ ತುಪ್ಪ ಕಸ್ಕೊಂಡಿನಿ ರೀ. ಒಂದು 4-5 ಏಲಕ್ಕಿ ಸಣ್ಣಗೆ ಜಜ್ಕೊಂಡು ತೊಗೊಂಡಿನಿ ರೀ. ಆಮೇಲೆ ಅರ್ಧ ಕಿಲೋ ಸಕ್ರೆ ಮಿಕ್ಸರ್ಗೆ ಸಣ್ಣ ಮಾಡ್ಕೊಂಡಿನಿ ರೀ. ಈಗ ಫಸ್ಟಿಗೆ ಗ್ಯಾಸ್ ಆನ್ ಮಾಡ್ಕೊಂಡ್ರಿ. ಸ್ವಲ್ಪ ಸಣ್ಣಗೆ ಇಟ್ಕೊಂಡ್ರಿ ಗ್ಯಾಸ್. ಫಸ್ಟಿಗೆ ರವೆ ಹುರ್ಕೊಂಡ್ರಿ, ಸ್ವಲ್ಪ ಬ್ರೌನ್ ಕಲರ್ ಬರಂಗೆ ಹುರ್ಕೊಂಡ್ರಿ. ಸ್ವಲ್ಪ ಮ್ಯಾಗ್ ಮಾಡ್ತೀನಿ ರೀ ಅದನ್ನು. ನೋಡ್ರಿ, ಸ್ವಲ್ಪ ಮುಂದೆ ತಗೋತೀನಿ ರೀ. ನೋಡ್ರಿ, ಈಗ ರೀ ರವೆ ಹುರ್ಕೊಂಡ್ರಿ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರಿ. ನೀವು ತುಪ್ಪ ಎಷ್ಟು ಹಾಕ್ತಿರಲ್ಲ ಅಷ್ಟು ಚಲೋ ನೀರು ಉಂಡಿ ಚಲೋ ಹಾಕೋರಿ. ಈ ಥರ ಎಲ್ಲ ಹಿಂಗೆ ಚೆಂದಾಗಿ ರವೆ ಹುರ್ಕೋಬೇಕ್ರಿ. ನಾನು ನಾಳೆಗೆ ಫ್ರೆಂಡ್ಸ್ ಬಿಜಾಪುರಕ್ಕೆ ಹೋಗ್ತೀನಿ ರೀ, ಊರಿಗೆ ರೀ. ನಮ್ಮ ಮನೆಯವರು ಬರ್ತಾರೆ ರೀ ಸಾಯಂಕಾಲ. ಅಲ್ಲಿ ಒಂದು ಫಂಕ್ಷನ್ ಐತ್ರಿ, ಅದಕ್ಕೆ ರೀ ಅಲ್ಲಿ ಹೋಗ ನಿಮಗೆ ಫಂಕ್ಷನ್ ವಿಡಿಯೋ ಹಾಕ್ತೀನಿ ರೀ. ನೋಡಿರಿ, ಈ ಥರ ಚೆನ್ನಾಗಿ ಹುರ್ಕೋಬೇಕ್ರಿ ರವೆ ರೀ. ನೋಡಿರಿ, ಬ್ರೌನ್ ಕಲರ್ ಬರ್ಲಾತೈತ್ರಿ. ಒಂದು 2 ನಿಮಿಷ ಅಷ್ಟೇ ಹುರ್ಕೋಬೇಕ್ರಿ ಹಿಂಗೆ. ನೋಡ್ರಿ, ಈ ಥರ ಹುರಿದೈತ್ರಿ ರವೆ ಇದು. ಈಗ ತಕ್ಕೊಂಬಿಡೋಣ್ರಿ ಅದನ್ನು. ಇದು ಪಾಕ ಇಲ್ಲದೇನೆ ರವೆ ಉಂಡಿ ಮಾಡೋದು ನೋಡ್ರಿ. ಈಗ ತಕ್ಕೊಂಡ್ರಿ. ಈಗ ನೋಡ್ರಿ, ಇದು ರವೆ ತಕ್ಕೊಂಡಿನಿ ರೀ ನಾನು. ಈ ಥರ ಹುರ್ಕೋಬೇಕ್ರಿ. ಈಗ ಇದು ಬಿಸಿ ಇದ್ದಾಗೆ ಇದ್ರೊಳಗೆ ಸಕ್ರೆ ಎಷ್ಟು ಹಿಡಿಸ್ತೈತಲ್ರಿ ಅಷ್ಟು ಹಾಕ್ಕೋಬೇಕ್ರಿ. ಈಗ ನೋಡ್ರಿ, ನಾನು ಇದ್ರಾಗ ಮಿಕ್ಸ್ ಮಾಡತ್ತೀನಿ ರೀ. ಭಾಳ ಒಮ್ಮೆ ಹಾಕಬಾರ್ದು ರೀ, ಸ್ವಲ್ಪ ಸ್ವಲ್ಪ ಅದ್ರಾಗ ಎಷ್ಟು ಹಿಡಿತೈತೆ ನೋಡ್ರಿ ಅಷ್ಟು ಅದ್ರ ಅಂದಾಜು ನೋಡ್ಕೋತ ಹಿಂಗೆ ಅಳಗಾಡಿಸ್ಬೇಕ್ರಿ. ಅದು ಹಿಂಗೊಂದು ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ.
ಒಬ್ಬೊಬ್ಬರು ಮನ್ಯಾಗ ಭಾಳ ಸ್ವೀಟ್ ತಿನ್ನಂಗಿಲ್ಲ ರೀ, ಅದಕ್ಕೆ ನೋಡ್ಕೊಂಡು ಹಾಕೋರಿ ಸಕ್ರೆ. ಇದು ಪಾಕ ಇರ್ಲಾರ್ದನೆ ನೋಡ್ರಿ ಉಂಡೆ ಮಾಡೋದಿಲ್ಲ. ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ. ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ರೀ ಸಕ್ರೆ. ಅಂದ್ರೆ ನಾವು ಸ್ವೀಟ ಮಾಡತ್ತೇವಲ್ರಿ, ಒಂದು ಸ್ವಲ್ಪ ಸ್ವೀಟ್ ಇದ್ರೇ ಉಂಡೆ ಟೇಸ್ಟ್ ಚಲೋ ರೀ. ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ ಈ ಥರ ಮಿಕ್ಸ್ ಆಗೈತ್ರಿ ಇದು. ಇದ್ರೊಳಗೆ ಈಗ ಏಲಕ್ಕಿ ಹಾಕ್ಕೊಂಡ್ರಿ. ಇಲ್ಲಿ ನೋಡ್ರಿ ಏಲಕ್ಕಿ ಹಾಕ್ಕೊಂಡ್ರಿ ಮತ್ತು ಮಿಕ್ಸ್ ಮಾಡಿಕೊಂಡು ಇಷ್ಟು ಉದುರಾಗೈತಿ, ಹೆಂಗೆ ಉಂಡೆ ಕಟ್ತಾಳತ್ ನೀವು ಅನ್ಕೋತಿರ್ಬೇಕ್ರಿ. ಇಲ್ಲಿ ನಾನು ಹಾಲು 1 ಕಪ್ 2 ಕಪ್ ಹಾಲು ಆ್ಯಡ್ ಮಾಡ್ತೀನಿ ರೀ. ಇದ್ರಾಗ ಹಾಲು ಬಿಸಿ ಇರ್ಬೇಕ್ರಿ. ಕಾಯ್ಲಾಕ ಇಟ್ಟಿನಿ ರೀ, ನಾನು ಹಾಲು ಕಾಯ್ದವ್ರಿ. ಈಗ ನಾ ಹಾಲು ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ರೀ. ನೋಡ್ರಿ ಈಗೆಲ್ಲ ಮಿಕ್ಸ್ ಆಗೈತ್ರಿ. ನಾನು ಸ್ವಲ್ಪ ಹಾಕ್ತೀನಿ ರೀ ನಾನು ಸಕ್ರೆ. ಇಷ್ಟು ರೀ. ಸಾಕ್ರಿ ಇನ್ನು ತೆಗೆದಿರ್ತೀನಿ ರೀ. ಇಷ್ಟು ರಗಡ್ ಆಗ್ತೈತೆ ರೀ ಸಕ್ರೆ. ಈಗ ನೋಡ್ರಿ ಈ ಥರ ಆತ್ರಿ. ಈಗ ಇದ್ರೊಳಗೆ 1 ಕಪ್ ಹಾಲು ಆ್ಯಡ್ ಮಾಡ್ಕೊಂಡ್ರಿ. ನೋಡ್ರಿ ನಾ ಹಾಲು ಹಾಕೀನಿ ರೀ. ಒಂದು ಸ್ವಲ್ಪ ಈ ಥರ ಕಲಿಸ್ಕೋಬೇಕ್ರಿ. ಇದನ್ನು ಒಮ್ಮೆ ಭಾಳ ಹಾಕೋಬಾರ್ದ್ರಿ ಹಾಲು. ಸಕ್ಕರೆ ಹಾಕೇವಲ್ರಿ, ಅದು ತಿಳುವಾಗೋ ಸಂಭವ ಇರ್ತೈತೆ ರೀ. ಅದಕ್ಕೆ ಸ್ವಲ್ಪ ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ಹಾಲು ಹಾಕೋಬೇಕ್ರಿ. ಇದ್ರಾಗ ಈ ಥರ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ ನಾನು ಸ್ವಲ್ಪ 1 ಕಪ್ ಹಾಲು ತೊಗೊಂಡ್ರೆ ಅರ್ಧ ಕಪ್ ಹಾಕಿನಿ ರೀ. ಇದೊಂದಿಷ್ಟು ಹಾಕಿಬಿಡ್ತೀನಿ ರೀ. ಭಾಳ ಮೆತ್ತಗಾತಾವ್ರಿ ಉಂಡಿ ರೀ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಚೆಂದಾಗಿ.
ಈಗ ಉಂಡೆ ಹೆಂಗೆ ಕಟ್ಟಬೇಕಂತ ನಾನು ನಿಮಗೆ ತೋರಿಸ್ತೀನಿ ರೀ. ಈಗ ನೋಡಿರಿ, ಈಗ ಹಾಲು ಮಿಕ್ಸ್ ಮಾಡಿಕೊಂಡು ಎಲ್ಲ ಥರ ಈ ಥರ ಮಿಕ್ಸ್ ಮಾಡ್ಕೊಂಡು ನೋಡಿರಿ. ಇದು ಒಂದು ಸ್ವಲ್ಪ ತಣ್ಣಗಾಗೈತೆ ರೀ. ಈಗ ಉಂಡೆ ಕಟ್ಟುಂಡು ಬರ್ರಿ. ನಿಮಗೆ ಎಷ್ಟು ಸೈಜ್ ಬೇಕಷ್ಟು ನೋಡಿ ಉಂಡೆ ಕಟ್ಕೋಬೇಕು ಈ ಥರ. ನೋಡಿರಿ, ಈ ಥರ ಉಂಡೆ ಕಟ್ಕೋಬೇಕು ಈ ಥರ ರೀ. ಈಗ ಎಲ್ಲ ಉಂಡೆ ಕಟ್ಕೊಂಡ್ರಿ ನಾವು ಈಗ ಸೈಜ್. ಮೀಡಿಯಮ್ ಸೈಜೇ ಇರ್ಬೇಕು ರೀ ಉಂಡೆ, ಯಾಕಂದ್ರೆ ಭಾಳ ದೊಡ್ಡ ಅಂದ್ರೆ ಆಗಲ್ಲ ರೀ. ನೋಡಿ ಈ ಥರ ನೋಡಿರಿ, ನಾವೆಲ್ಲ ಈ ಥರ ಕಟ್ಕೊಂಡ್ರಿ. ನೋಡಿರಿ, ಎಲ್ಲ ಥರ ಉಂಡೆ ಈ ಥರ ಅದು ನೋಡಿರಿ. ತುಂಬ ಮೆತ್ತಗೆ ಮತ್ತು ಬಿರುಸಾಗಂಗಿಲ್ಲ ರೀ, ಏನಿಲ್ಲ ರೀ. ಏನೋ ಪಾಕ ಮಾಡಿ ಉಂಡೆ ಕಟ್ಟಿದ್ದು ಅವು ಬಿರುಸಾಕವ್ರಿ. ಇವೇನು ಬಿರುಸಾಗೋದಿಲ್ಲ ನೋಡಿರಿ. ಇದು ನಾಳೆಗಂತೂ ತೀರಾ ಮೆತ್ತಗಡಿ ಹಾಕವ್ರಿ. ಬೇಕಾದಂಗೆ 8-10 ದಿವಸ ಇಟ್ಟು ತಿನ್ಬೋದು ರೀ ನೀವು ನಿಮ್ಮ ಮನ್ಯಾಗ ಈ ಥರ ಉಂಡೆ ಮಾಡ್ಕೋರಿ. ಪಾಕ ಇಲ್ದೇ ಉಂಡೆ ನೋಡಿರಿ ಇವು. ಥ್ಯಾಂಕ್ ಯು. ನಮ್ಮ ಉಂಡೆ ನಿಮಗೆ ರವಾದ ಉಂಡೆ ಹೆಂಗೆ ಅನ್ನಿಸ್ತಂತ ಒಂದು ಕಮೆಂಟ್ ಮಾಡಿರಿ, ಒಂದು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಂದು ಮತ್ತು ಒಂದು ಹೊಸದ ಚಾನೆಲ್ ಮಾಡೀನಿ ರೀ, ಸುನೀತಾ ಘಾಟ್ಗೆ ಅಂತೇಳಿ. ಅಲ್ಲಿ ಶಾರ್ಟ್ ವಿಡಿಯೋ ಮತ್ತು ಲಾಂಗ್ ವಿಡಿಯೋ ಹಾಕ್ತೀನಿ ರೀ. ಅದನ್ನು ನೋಡಿ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.